ಎಲ್ರಿಗೂ ನಮಸ್ಕಾರ, ಸ್ವಾಗತ ಎಸ್ ಗೆ ಬ್ಲಾಗ್ಸ್ಗೆ. ಈ ಬ್ಲಾಗಲ್ಲಿ ಏನಂದರೆ, ನಾನು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ ನಾನೊಂದು ಸೇವಿಂಗ್ ಮಾಡ್ಕೊಂಡು ಡೈರಿ ಫಾರ್ಮ್ ಮಾಡೋಣ ಅಂತ ಒಂದು ಆಸೆ ಬಂದಿತ್ತು. ಅದು ನನ್ನ ಒಂದು ಡೈರಿ ಫಾರ್ಮ್ ಜರ್ನಿ ಯಾವ ಥರ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ಕ್ಲೀನಾಗಿ ಹೇಳ್ತೀನಿ ಗೈಸ್. ಕೊನೆವರೆಗೂ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಾನು ನನ್ನ ಈ ಡೈರಿ ಫಾರ್ಮಲ್ಲಿ ಲಾಭ ಬಂದಿದೆಯಾ, ಲಾಸ್ ಬಂದಿದೆಯಾ, ಅದ್ರ ಬಗ್ಗೆನೂ ಹೇಳ್ತೀನಿ. ನನ್ನ ಡೈರಿ ಫಾರ್ಮಲ್ಲಿ ಮಾಡಿರುವಂಥ ಮಿಸ್ಟೇಕ್ಗಳು ನೀವು ಮಾಡಬಾರ್ದು ಅಂತ ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ ಗೈಸ್. ಅದನ್ನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ನೋಡಿ ಬನ್ನಿ, ವಿಡಿಯೋ ಒಳಗಡೆ ಹೋಗೋಣ. ನೀವು ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಫಸ್ಟು ಐ ಕಾರ್ಡಲ್ಲಿ ಇಲ್ಲಿ ಲಿಂಕ್ ಬರುತ್ತೆ, ವಿಡಿಯೋ ಲಿಂಕು. ಅದನ್ನು ನೋಡ್ಕೊಂಬಂದು ಮತ್ತೆ ಈ ವಿಡಿಯೋ ನೋಡಿ. ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ. ನಾನು ಇನ್ವೆಸ್ಟ್ ಮಾಡಿರೋವಂಥ ಶೆಡ್ಡು ಇಲ್ಲಿ ಕಟ್ಟಿರೋದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ಗೈಸ್. ಲ್ಯಾಗ್ ಮಾಡಿ ಹೇಳೋದು ನನಗೂ ಇಷ್ಟ ಇಲ್ಲ, ಕೇಳೋಕ್ಕೆ ನಿಮಗೂ ಬೋರ್ ಆಗುತ್ತೆ. ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಗೈಸ್. ಮನೆ ವಿಡಿಯೋ ಒಳಗಡೆ ಹೇಳ್ತೀನಿ. ಇವಾಗ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಕ್ಯಾಟ್ರಿಂಗು ಅದು ಇದು ಅಂತ ನನ್ನ ಖರ್ಚುಗಳಿಗೆ ಕೆಲವೊಂದು ದುಡ್ಡನ್ನು ದುಡ್ಕೊತಾ ಇದ್ದೆ ಕಾಲೇಜ್ ಟೈಮಲ್ಲಿ. ಕಾಲೇಜ್ ಆದಮೇಲೆ ನಾನು ಬೆಂಗಳೂರಲ್ಲಿ ಒಂದು 6 ತಿಂಗಳು ಒಂದು ಕಂಪ್ನಿದಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಅಲ್ಲಾದಮೇಲೆ ನಾನು ಇನ್ನೊಂದು ಆಕ್ಸೆಂಚರ್ ಅನ್ನೋ ಕಂಪ್ನಿದಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ, ಎಲೆಕ್ಟ್ರಿಷಿಯನ್ಗೆ ಹೆಲ್ಪರಾಗಿ. ಅಲ್ಲಾದಮೇಲೆ ನಾನು ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದಾದಮೇಲೆ ಸೀಸನ್ಗೆ ಟೊಮೆಟೊ ಅಂತ ಹಾಕ್ತಾರೆ ಕೋಲಾರ ಸೈಡೆಲ್ಲ. ದುಡ್ಕೊತಾರೆ ಚೆನ್ನಾಗಿ, ರೇಟ್ಗಳು ಚೆನ್ನಾಗಿ ಸಿಗತ್ತಂತ. ಟೊಮೆಟೊದಲ್ಲಿ ವ್ಯವಸಾಯ ಅದು ಇದು ಮಾಡ್ಕೊಂಡು ತೋಟಗಳ ಕೆಲಸಗಳೆಲ್ಲ ನೋಡ್ಕೊಂಡು ಮನೆಯಲ್ಲೇ ಇರ್ತಾಯಿದ್ದೆ ನಾನು. ಅದಾದಮೇಲೆ ನಾನು ಹಿಂಗೆ ಮನೆಯಲ್ಲೇ ಇದ್ದಿದ್ದು ಫುಲ್ಲು ಬೋರಾಗಿ ಹೋಗ್ತಾಯಿತ್ತು. ಹಿಂಗಿದ್ರೆ ಎಷ್ಟು ದಿನಕ್ಕೆ ಹೆಂಗೆಪ್ಪ ಅಂತ ನನಗೆ ಒಂಥರ ಹಿಂಸೆ ಆಗೋಯಿತು. ಆಮೇಲೆ ನಾನು ಕೆಲಸಕ್ಕೆ ಹುಡುಕ್ತಾಯಿದ್ದೆ, ಇಲ್ಲೇ ಲೋಕಲಲ್ಲಿ ಎಲ್ಲಾದರೂ ಸಿಗತ್ತಂತ ಹುಡುಕ್ತಾ ಇರಬೇಕಾದ್ರೆ ಇಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಕಂಪ್ನಿ ಇದೆ. ಅಂದರೆ ವೆಸ್ಟರ್ನ್ ಅಂತ ಇತ್ತು ಮುಂಚೆ, ಇವಾಗ ಟಾಟಾ ಎಲೆಕ್ಟ್ರಾನಿಕ್ಸ್ ಆಗಿದೆ. ಅಲ್ಲಿ ಒಂದು 2.5 ವರ್ಷ ಆ ಥರ ಕೆಲಸ ಮಾಡಿದೆ. ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನ್ನ ಸುದರ್ಶನ್ ಅನ್ನೋ ಫ್ರೆಂಡು, ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು. ಹಿಂಗೆ ಮಾತಾಡ್ಕೋಬೇಕಾದ್ರೆ ಏನಾದರೂ ಬಿಸ್ನೆಸ್ ಮಾಡೋಣ, ಹಿಂಗೆ ಎಷ್ಟು ದಿನಕ್ಕೂ ಇದ್ದರೆ ಹಿಂಗೆ ಜೀವನ ತುಂಬ ಇದಾಗೋಗುತ್ತೆ, ಅದು ಇದು ಅಂತ ಕಷ್ಟ ಇದೆ ಜೀವನ ಅಂತ ಪ್ಲ್ಯಾನ್ ಹಾಕ್ಕೊತಾ ಇದ್ವಿ. ಏನಾದರೂ ಬಿಸ್ನೆಸ್ ಮಾಡೋಣ ಅಂತ. ಮನೆಯಲ್ಲಿ ದುಡ್ಡು ಕೇಳಿದ್ರೆ ಅವರು ಕೊಡೋ ಅಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿಲ್ಲ, ಕೊಡೋಲ್ಲ. ಯಾರೇ ಇರೋರ ಮನೆಯಲ್ಲೇನೋ ಕೊಡ್ದಾರೇನೋ, ಮಿಡ್ಲ್ ಕ್ಲಾಸ್ ಮನೆಯಲ್ಲೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾರೆ ಕೊಡೋಕ್ಕೆ. ಅದರಿಂದ ಅವರು ಕೊಡೋಲ್ಲ. ಕೇಳಿದ್ರು, ನಾವು ಕೇಳೋಕ್ಕೆ ಹೋಗಲಿಲ್ಲ. ಏನಾದರೂ ನಾವೇ ಕೆಲವೊಂದು ಸೇವಿಂಗ್ ಇಟ್ಕೊಂಡು ನಾವೇ ಏನಾದರೂ ಮಾಡ್ಕೊಳೋಣ ಅಂತ ಅವನು ಒಂದು ಯೋಚನೆ ಬಂತು. ಅವನಿಗೂ ಒಂದು ಯೋಚನೆ ಬಂದಾದಮೇಲೆ ಅವ್ನು ಹಿಂಗೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ಕಂಪ್ನಿಗೆ. ಅಂದರೆ ನಮ್ಮ ಕಂಪ್ನಿಯಲ್ಲಿ ಡೇ ನೈಟು ಸೆಕೆಂಡು ಜನರಲ್ ಅಂತ 4 ಶಿಫ್ಟ್ ಇರ್ತಾಯಿತ್ತು. ನಿದ್ದೆ ಹೋಗಿ ಬರೋದೆಲ್ಲ ಒಂಥರ ಹಿಂಸೆ ಆಗ್ತಾಯಿತ್ತು. ಏನೋ ಬರ್ತಾ ಒಂಥರ ಹಿಂಸೆ ಆಗೋಯ್ತು, ಬೋರಾಗೋಯ್ತು ಅಲ್ಲಿ ಕೆಲಸ ಮಾಡೋದಕ್ಕೆ. ಆಮೇಲೆ ನಾನು ಹಂಗೆ ಹೋಗ್ತಾ ಬರ್ತಾಯಿದ್ವಿ. ನಾನು ಅವ್ನು ಸುದರ್ಶನ್ನು ಹಿಂಗೆ ಮಾತಾಡ್ಕೊತಾ ಇದ್ವಿ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಎಲ್ಲ. ಅವನದು ಶಿಫ್ಟ್ ಚೇಂಜ್ ಮಾಡಾಕಿದ್ರು, ನಂದು ಶಿಫ್ಟ್ ಚೇಂಜ್ ಮಾಡಾಕಿದ್ರು. ಅದು ಯಾವ ಥರ ಅಂದರೆ, ಪ್ರಾಜೆಕ್ಟ್ ಅಂತ ಇರುತ್ತೆ ಆ ಕಂಪ್ನಿದಲ್ಲೇ. ಪ್ರಾಜೆಕ್ಟ್ ಅಂದರೆ ಏನಂದರೆ, ನೀವು ಕೇಳ್ತೀರಾ, ನಿಮಗೆ ಒಂದು ಡೌಟ್ ಇರ್ಬೋದು. ಇವಾಗ ಎಕ್ಸಾಂಪಲ್ಗೆ ನಂದು ಒಂದು ಸ್ಯಾಮ್ಸಂಗ್ ಫೋನು, ನಂದು ಬಂದುಬಿಟ್ಟು M ಸೀರೀಸ್, ಅವ್ನು ಬಂದುಬಿಟ್ಟು A ಸೀರೀಸ್. ಆ ಥರ ಕಂಪ್ನಿದಲ್ಲಿ ಒಂದು ಮೊಬೈಲ್ ಇದು ಮಾಡ್ತಾರೆ. ಆ ಥರ ಚೇಂಜ್ ಆಗೋಯ್ತು. ಅವ್ನು ಬೇರೆ ಶಿಫ್ಟ್ ಆಗೋಯ್ತು, ಅವ್ನು A ಸೀರೀಸ್ಗೆ ಹೋಯ್ತು, ನಂದು M ಸೀರೀಸ್ಗೆ ಬಂತು. ಆ ಥರ ಚೇಂಜ್ ಆದಮೇಲೆ ನಾನು ಒಂದು 5 ತಿಂಗಳು ಹೋದೆ. 2 ವರ್ಷ ಕಂಪ್ಲೀಟ್ ಆದಮೇಲೆ ಒಂದು 5 ತಿಂಗಳು ಹೋದೆ 3ನೇ ವರ್ಷದಲ್ಲಿ. ಹೋಗಾದ್ಮೇಲೆ ರಿಸೈನ್ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದಿದ್ದ ತಕ್ಷಣ ಯಾಕಪ್ಪ ರಿಸೈನ್ ಮಾಡಿದ್ದು ಅಂತ ಮನೆಯಲ್ಲಿ ಬೈದರು. ಈ ಥರ ಈ ತೋಟದ ಕೆಲಸಗಳೆಲ್ಲ ಮಾಡ್ಕೊಂಡಿದ್ರೆ ನಿನ್ಗೆ ಯಾರೋ ಒಂದು ರೂಪಾಯಿಯಷ್ಟು ಮರ್ಯಾದೆ ಕೊಡೋಲ್ಲ. ಊರುಗಳಲ್ಲೆಲ್ಲ AC ರೂಮ್ಗಳಲ್ಲಿ ನೆರಳು ಕೆಳಗಡೆ ಕೆಲಸ ಮಾಡ್ಕೊಂಡು ಆರಾಮಾಗಿರೋ, ಈ ಜೀವನ ಬೇಡ, ನಮಗೆ ಸಾಕು ಅಂತ ನಮ್ಮ ಮನೆಯಲ್ಲಿ ಒಂಥರ ಬೈದ್ಬಿಟ್ರು. ಹೌದಲ್ಲ ಅಂತ ರಾತ್ರಿಯೆಲ್ಲ ನಿದ್ದೆ ಯೋಚನೆ ಮಾಡಿ, ಹೌದಲ್ಲ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನನ್ನು ಕೆಲಸ ಬೇಕು ಅಂತ ಕೇಳಿದೆ. ಅವನು ಕೆಲಸ ಹುಡುಕೊಟ್ಟ. ನನಗೆ ಕೆಲಸ ಹುಡುಕೊಟ್ಟಿದ್ರೆ ಅಲ್ಲಿ ಚೆನ್ನಾಗಿತ್ತು. ಒಂದು 2 ದಿನ, ಒಂದು 3-4 ದಿನ ಆ ಥರ ಹೋದೆ, ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬಂದೆ. ಅಲ್ಲೇನೋ ಮಾಡೋ ಅಂಥ ಕೆಲಸ ಏನೂ ಇರಲಿಲ್ಲ. ಹೋಗೋದು, ಸುಮ್ಮನೆ ಕುತ್ಕೊಂಡಿರೋದು, ಕೆಲವೊಂದು ಸಿಂಪಲ್ಲಾಗಿರೋ ಕೆಲಸಗಳನ್ನ ಮುಗಿಸ್ಕೊಂಡು ಬರೋದು ಅಷ್ಟೇ. ಆ ಥರ ಇತ್ತು. ಒಬ್ಬ ಮ್ಯಾನೇಜರ್ ಅಂತ ಒಬ್ಬ ಇದ್ದ. ಅವನು ನನಗಿಂತ 1 ವರ್ಷ ದೊಡ್ಡವನೇ ಇರ್ಬೋದೇನೋ ಅನ್ಕೊತೀನಿ. ನನ್ನ ಏಜು, ಇವನ ಹತ್ರ ನಾನು ಕೆಲಸ ಮಾಡ್ಬೇಕನ್ನೋದು ಒಂಥರ ಇದು ಅಹಂಕಾರ ಅನ್ನೋದು ನನ್ನಲ್ಲಿ ಬಂದ್ಬಿಡ್ತು. ಹಂಗೆ ಕೆಲಸ ಮಾಡ್ತಾಯಿದ್ದೆ. 1 ವಾರ ಆದಮೇಲೆ, 1 ವಾರ ಆಯಿತು ಕೆಲಸ ಮಾಡ್ತಾಯಿದ್ದೆ. ಅವನು ಅಣ್ಣ ಅಂತ ಇದ್ದೆ ನಾನು, ಅವನು ನನ್ನನ್ನು ಸಾರ್ ಅಂತ ಕರಿ ಅಂತ ಹೇಳ್ತಾ ಇದ್ದ. ಅವನು ಕನ್ನಡದಲ್ಲೇ ಮಾತಾಡ್ತಾ ಇದ್ದಿದ್ದು, ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದು. ಅದಕ್ಕೆ ನಾನು ಅಣ್ಣ ಅಂತ ಇದ್ದೆ.
ಅವನು ನನ್ನನ್ನು ಅಪ್ಪ ನಾನು ಮ್ಯಾನೇಜರು ನನ್ನನ್ನು ಸಾರ್ ಅಂತ ಕರಿಬೇಕು ಅಂತ ಅವನು ನನ್ನ ಹೇಳ್ತಾ ಇದ್ದ ನನಗೆ. ನಾನು ಇವನು ಅಂತ ನಾನು ಸೈಲೆಂಟಾಗಿ ಸರಿ 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 ಅಣ್ಣ ಅಂತ ಇದ್ದ. ಹಂಗೆ ಒಂದಿನ ಫೋನ್ ಮಾಡ್ದೆ, ನಾನು ಹೋಗಿಲ್ಲ. ಯಾಕಪ್ಪ ಬರ್ತಾಯಿಲ್ಲ ಅಂತ ಹೇಳ್ದೆ ನಾನು. ಅವನು ಹೌದಾ ಅಂತ ಹೇಳಿದೆ, ಕಟ್ ಮಾಡಾಕ್ದೆ. ಇನ್ನೊಂದು ದಿನ ಸರ್ ಇಲ್ಲೇ ಇದ್ದೀನಿ ಸರ್ ಅಂತ. ಯಾಕೆ ಕೆಲಸ ಬಂದಮೇಲೆ ಸಾರ್ ಅಂತ ಕರಿಬೇಕು, ಅಣ್ಣ ಅಂತ ಕರಿಬಾರ್ದು ಅಂತ ಹೇಳ್ದೆ ಅವನು ದೊಡ್ಡ ಕ್ರ್ಯಾಕ್ ನನ್ನ ಮಗನ, ಅವನಿಗಿನ್ನ ದೊಡ್ಡ ಕ್ರ್ಯಾಕ್ ನನ್ನ ಮಗನ ನಾನು. ಯಾರಾದರೂ ಅಣ್ಣ ಅಂತ ಕರಿಯೋರನ್ನ ನಿನ್ನನ್ನು ಸಾರ್ ಅಂತ ಕರೀತಾರಲ್ಲ ಅವನ್ನೇ ಕೆಲಸದಲ್ಲಿ ಇಟ್ಕೊಳ್ಳಲಿ ಅಪ್ಪ ಅಂತ ನಾನು ಕೆಲಸ ಬಿಟ್ಟು ಬಂದ್ಬಿಟ್ಟೆ. ಅವನು ಮೆಸೇಜ್ ಮಾಡಿದ್ದ ಯಾಕೆ ಬರ್ತಾಯಿಲ್ಲ ಅಂತ. ನನ್ನನ್ನು ಸಾರ್ ಅಂತ ಕರಿ ಅಂತ ಬೆಗ್ ಮಾಡಬೇಡ, ಯಾರಾದರೂ ಬೆಗ್ ಮಾಡೋನ್ನ ಹೋಗಿ ಕರೆದಿಟ್ಕೊಂಡು ನಿನ್ನ ಜೊತೆಲಿ ಕೆಲಸ ಮಾಡಿಸ್ಕೊ ಅಂತ ಮೆಸೇಜ್ ಮಾಡಾಕ್ದೆ. ಆ ಮೆಸೇಜನ್ನು ಇಲ್ಲಿ ಹಾಕ್ತೀನಿ ನೋಡಿ, ಫೋನಲ್ಲಿ ಹುಡುಕ್ತೀನಿ. ಆ ಮೆಸೇಜು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಅದು ಒಂಥರ ಮೆಸೇಜು. ಮೂವಿಗಳೆಲ್ಲ ನೋಡ್ತಿರಲ್ಲ, ಬಿಸಾಕ್ಬಿಟ್ಟು ಬರೋದು ಐ ಡಿ ಕಾರ್ಡ್ಗೆ ಏನಾದರೂ ಮಾಡಿದ್ರೆ ಆ ಥರ. ನಾನು ಮೆಸೇಜಲ್ಲಿ ಅವ್ನಿಗೆ ರಿಪ್ಲೈ ಕೊಟ್ಟು ಕೆಲಸ ಬಿಟ್ಟು ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದಾದಮೇಲೆ ನಾನು ಒಂದು 3-4 ವರ್ಷದಿಂದ ಚೀಟಿಗಳು ಹಾಕ್ಕೊಂಡು ಅದು ಇದು ಅಂತ ಇಟ್ಕೊಂಡಿದ್ದ ಕಾಸನ್ನು ಡೈರಿ ಫಾರ್ಮ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಚೀಟಿಗಳೆಲ್ಲ ಕೂಗ್ಬಿಟ್ಟು ಶೆಡ್ಡು ಸ್ವಲ್ಪ ರೆಡಿ ಮಾಡಿದ್ದೀನಿ. ಶೆಡ್ಡೆಲ್ಲ ಸ್ವಲ್ಪ ಕಟ್ಕೊಂಡಿದ್ದೀನಿ. ಹಂಗೆ ಹಸುಗಳು ಒಂದು 3-4 ಹಸುಗಳು ತಗೊಂಡಿದ್ದೀನಿ. ಇವತ್ತಿಗೆ ವಿಡಿಯೋ ಇಷ್ಟ ಸಾಕು. ಇನ್ನು ಮಿಕ್ಕಿರೋ ವೀಡಿಯೋನ ನಾಳೆ ಕಂಟಿನ್ಯೂ ಮಾಡೋಣ. ಯಾಕಂದರೆ ಇಲ್ಲಿ ಗಾಳಿ ಜಾಸ್ತಿ, ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಅದರಿಂದ. ನಾಳೆ ಸಿಗೋಣ ಗೈಸ್. ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ, ಕ್ಲೀನಾಗಿ ಹೇಳ್ಬಿಡ್ತೀನಿ ನಾಳೆ.